ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಏನಾದರೂ ಪ್ರಾರ್ಥನೆಗಳನ್ನು ಮಾಡಿದರೆ ಅಥವಾ ಆ ಸಮಯದಲ್ಲಿ ಎದ್ದರೆ ಸಾಕು, ಎಚ್ಚರ ಇರಬೇಕು, ಮಲಗಿರಬಾರ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಬುದ್ಧಿಶಕ್ತಿ ಅನ್ನತಕ್ಕಂಥದ್ದು ವಿಶೇಷವಾದಂತಹ ಒಂದು ಯಾವುದೇ ಮಂದತ್ವ ಅನ್ನತಕ್ಕಂತಿದ್ದರೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅನ್ನತಕ್ಕಂಥದ್ದು. ದಿವ್ಯವಾದಂತಹ ಜ್ಞಾನ ಆ ಸಮಯದಲ್ಲಿ ಮಾಡತಕ್ಕಂತಹ ಜಪದಿಂದ 10 ಪಟ್ಟು ಫಲ ಸಿಗುತ್ತೆ, ಅಂದರೆ ದಿವ್ಯಜ್ಞಾನ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು. ನಾವು ಮಾಡತಕ್ಕಂತಹ ಅನುಷ್ಠಾನಕ್ಕೆ ವಿಶೇಷವಾದಂತಹ ಒಂದು ಫಲ ಅನ್ನತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ ಸಿಗುತ್ತೆ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಅಧ್ಯಯನವನ್ನು ಮಾಡಿದರೆ ಯಾವುದೇ ಅದರಲ್ಲಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ಪ್ರಾತಃ ಕಾಲದಲ್ಲಿ ಹಿಂದಿನೆಲ್ಲ ಋಷ್ಯಾಶ್ರಮದಲ್ಲಿ ವೇದಘೋಷಗಳೆಲ್ಲ ನಡೀತಾ ಇತ್ತು, ಪ್ರಾತಸ್ಮರಣೆ ನಡೀತಾ ಇತ್ತು, ದೇವರ ಧ್ಯಾನ ನಡೀತಾ ಇತ್ತು. ಅಂತಹ ವಾತಾವರಣನೆಲ್ಲ ನಾವು ನೋಡ್ತಾ ಇರ್ತೀವಿ. ಆದ್ದರಿಂದ ಆ ಅಧ್ಯಯನವನ್ನು ಮಾಡುವುದರಿಂದ ಅದು ವಿಶೇಷವಾಗಿ ಗ್ರಹಣ ಶಕ್ತಿ ಅಲ್ಲಿ ಆ ಸಮಯದಲ್ಲಿ ಗ್ರಹಣ ಶಕ್ತಿ ಅನ್ನತಕ್ಕಂಥದ್ದು ತುಂಬ ಜಾಗೃತವಾಗಿರುವುದರಿಂದ ಸ್ವಲ್ಪ ಓದಿದರೂ ಸಾಕು, ಅಧ್ಯಯನವನ್ನು ಮಾಡಿದರೂ ಕೂಡ ಅದು ಎಲ್ಲವೂ ಕೂಡ ಗ್ರಹಿಸ್ತಕ್ಕಂತಹ ಶ್ರವಣ ಮನನ ನಿಧಿಧ್ಯಾಸನ ಅನ್ನತಕ್ಕಂಥದ್ದು ಏನಿದೆ ಆ ಸಮಯದಲ್ಲಿ ನಮಗೆ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ ಅನ್ನತಕ್ಕಂಥದ್ದು. ಜೊತೆಯಲ್ಲಿ ಆ ಪ್ರಶಾಂತತೆ ಅನ್ನತಕ್ಕಂಥದ್ದು ಏನಿದೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರಶಾಂತವಾಗಿರುತ್ತೆ. ಯಾವುದೇ ಗಲಾಟೆ ಗದ್ದಲಗಳು ಯಾವುದೂ ಕೂಡ ಇರುವುದಿಲ್ಲ. ಆ ಪ್ರಶಾಂತತೆಯಲ್ಲಿ ಮಾಡತಕ್ಕಂತಹ ದೇವರ ಧ್ಯಾನ ಇರಬಹುದು, ಇದು ವಿಶೇಷವಾಗಿ ದೇವರಿಗೆ ತಲುಪುತ್ತೆ ಅನ್ನತಕ್ಕಂಥದ್ದು.